ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಈವೆಂಟ್ ಬ್ಲಾಗಿಗೆ ಸುಸ್ವಾಗತ. ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಆಫ್ಟರ್ ಲಾಂಗ್ ಬ್ಯಾಕ್ ನಾಟ್ ಆಫ್ಟರ್ ಲಾಂಗ್ ಬ್ಯಾಕ್ ಸ್ವಲ್ಪ ಟೈಮ್ ಆಗಲಿಲ್ಲ. ಈವೆಂಟ್ಸ್ ಆಯಿತು ಬಟ್ ಟೈಮ್ ಆಗಲಿಲ್ಲ ಮಾಡೋಕ್ಕೆ. ಸೊ ಇದೊಂದು ಸ್ವಲ್ಪ ದೊಡ್ಡ ಈವೆಂಟ್ ಆಗಿರೋದ್ರಿಂದ ಈ ಒಂದು ಬ್ಲಾಗ್ನ ತಂದುಬಿಟ್ಟು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡ್ಬೋದು ಇದೆಲ್ಲ ಲೈಕ್ ಸಮ್ ಕೈಂಡ್ ಆಫ್ ಪ್ರಾಪ್ಸ್ ಇದೆಲ್ಲ. ಸೊ ಇದು ಚೌಟ್ರಿ ಎಂಟ್ರೆನ್ಸು. ಸೊ ಇದು ಫುಲ್ಲು ಚೌಟ್ರಿ ಒಂದು ಪಾರ್ಕಿಂಗು. ಸೊ ಈ ಚೌಟ್ರಿ ಹೆಸರೇನೆಂದರೆ STP. ಇದು ಬಂದುಬಿಟ್ಟು ಹೊಸಕೋಟೆ ಸುತ್ತಮುತ್ತ ಬರುತ್ತೆ. ನಿಮ್ಗೆ ಯಾರಿಗಾದ್ರೂ ಹೊಸಕೋಟೆ ಗೊತ್ತಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನನ್ನ ವೀಡಿಯೋಸ್ ನೋಡೋರಿಗೆ ಎಲ್ಲರಿಗೂ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಹೊಸಕೋಟೆ ಹತ್ರ ಅದೇನದು ಕಾಟಮ್ನಲ್ಲೂರು ಅನ್ನೋ ಒಂದು ಪ್ಲೇಸಲ್ಲಿ SGP ಪ್ಯಾಲೇಸ್ ಅಂತ ಬರುತ್ತೆ. ಸೊ ಇದು ಕಂಪ್ಲೀಟ್ಲಿ ವೆಡ್ಡಿಂಗ್ ಈವೆಂಟ್ ಇದು. ಸೊ ಇದು ಮೇನ್ ಎಂಟ್ರೆನ್ಸ್ ಇದು. ಸೊ ಆ್ಯಕ್ಚುಲಿ ನಡೀತಾ ಇದೆ ಕೆಲಸ. ಟೈಮು ಅರೌಂಡು ನೋಡ್ಬೋದು 9:45 ಆಗಿದೆ, 9:49 ಆಗಿದೆ. ಸೊ ಇದೆಲ್ಲ ಎಂಟ್ರೆನ್ಸು, ಲೈಕ್ ಸ್ಟೆಪ್ಸು. ಇಲ್ಲೆಲ್ಲ ಸ್ವಲ್ಪ ನಾಳೆ ಡೆಕೋರೇಟ್ ಆಗುತ್ತೆ. ಇದು ಚಪ್ರ, ಬಟ್ ಇದನ್ನು ಯೂಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೇಗಾಗುತ್ತೆ, ಏನು ಎತ್ತಕತೆ ಏನು ಹಿಂಗೆ ಅಂತ ಅಂದ್ಬಿಟ್ಟು. ಇಲ್ಲ ಪ್ರಾಪ್ಸು. ಸೊ ಇಲ್ಲೊಂದು ಎಂಟ್ರೆನ್ಸ್ ಬರುತ್ತೆ. ನಾಳೆ ನಿಮಗೆ ಅದು ಫೋಟೋಸು ವೀಡಿಯೋಸ್ ಎಲ್ಲ ಬರುತ್ತೆ, ಅದು ರೆಡಿ ಆಗೋದು ಹೇಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ನೋಡ್ಬೋದು ನನ್ನ ಕಾರ್ ನಿಂತಿದೆ. ಸೊ ಅಲ್ಲೇ ಒಂದು ಸ್ವಲ್ಪ ಐಟಮ್ಸ್ ಇದೆ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಅದು ನೇಮ್ ಬೋರ್ಡು, ಎಂಟ್ರೆನ್ಸ್ ನೇಮ್ ಬೋರ್ಡು. ಸೊ ಪ್ರಾಬ್ಲಮ್ ಏನಂದರೆ ಮಳೆ ಬಂದಿದ್ದರಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ ಕೆಲಸ ಎಲ್ಲ, ಬಿಕಾಸ್ ಆಫ್ ಲಾಟ್ಸ್ ಆಫ್ ರೈನ್. ಏನಂತ ಗೊತ್ತಿಲ್ಲ. ಈ ನಡುವೆ ಬೇಸಿಗೆಗಾಲದಲ್ಲೂ ಈ ಮಳೆ ಯಾವುದು ಅಂತ ಗೊತ್ತಿಲ್ಲ ಗುರು ನನಗಂತೂ. ಬಟ್ ಆದರೂ ಮಳೆ ಇರೋದ್ರಿಂದ ಸ್ವಲ್ಪ ಕೆಲಸ ಸ್ವಲ್ಪ ಡಿಲೇ ಆಗ್ತಾಯಿದೆ. ಪರವಾಗಿಲ್ಲ, ನಾಳೆ ಫುಲ್ ಡೇ ಗ್ಯಾಪ್ ಇರುತ್ತೆ. ಸೊ ಒಂದೇ ಒಂದು ಮೇನ್ ಏನಂತಂದರೆ ಸ್ಟೇಜ್ ಸೆಟಪ್ ಬಂದುಬಿಟ್ಟು ಮೇನ್ ಇರೋದು. ಲೈಕ್ ಕಸ್ಟಮರ್ ಬಂದ್ಬಿಟ್ಟು ಏನು ಹೇಳಿದ್ದಾರೆ ಅಂತಂದರೆ, ಸ್ಟೇಜ್ ಸೆಟಪ್ ಇಸ್ ದ ಮೇನ್ ಥಿಂಗ್. ಯು ಫೋಕಸ್ ಆನ್ ದ ಸ್ಟೇಜ್ ಸೆಟಪ್ ಅಂದ್ಬಿಟ್ಟು. ಸೊ ನಾನು ಜಾಸ್ತಿ ಫೋಕಸ್ ಮಾಡ್ತಿರೋದು ಸ್ಟೇಜ್ ಸೆಟಪ್ ಮೇಲೆ. ಎಲ್ಲನೂ ಇದೆ, ಬಟ್ ಎಲ್ಲನೂ ಸ್ವಲ್ಪ ಸಿಂಪಲ್ಲೇ. ಬಟ್ ಸ್ಟೇಜ್ ಮಾತ್ರ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಅದು ತುಂಬ ದೊಡ್ಡದಾಗಿ, ಬಿಕಾಸ್ ಹಾಲ್ದು ಕಂಪ್ಲೀಟ್ ಹಾಲ್ದು ಸ್ಟೇಜ್ ಬಂದುಬಿಟ್ಟು 55 to 70 ಫೀಟು ಬಿಡ್ತಿದೆ. ಆ್ಯಂಡ್ ಬಿಡ್ತಿದೆ. ಆ್ಯಂಡ್ ಮುಂದೆ ಫ್ರಂಟ್ ಬಂದುಬಿಟ್ಟು 30 ಫೀಟ್ ಇದೆ. ಅದನ್ನು ಹೆಂಗೆ ಮಾಡೋದು ಏನು ಅಂತ. ಬಟ್ ಆದರೂ ಎಲ್ಲ ರೆಡಿ ಆಗ್ತದೆ. ನಿಮ್ಗೆ ಹೋಗ್ತಾ ಒಂದೊಂದೇ ತೋರಿಸ್ತೀನಿ. ಸೊ ನೋಡ್ಬೋದು ನೀವು, ಅಲ್ಲಿ ಸ್ಟೇಜ್ ರೆಡಿ ಆಗ್ತಾಯಿದೆ. ಆಲ್ಮೋಸ್ಟ್ ಎಲ್ಲ ನಿಲ್ಲಿಸಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ ಅದರಲ್ಲಿ 1% ಕೆಲಸ ಮಾತ್ರನೇ ಆಗಿರೋದು. ಬಟ್ಟೆಲ್ಲ ಹೋಗ್ತಾಯಿದೆ ಒಂದೊಂದೇ. ನಿಮ್ಗೆ ಹೋಗ್ತಾ ಏನಾಗುತ್ತೆ ಏನು ಕತೆ ಅಂತಂದ್ಬಿಟ್ಟು ತೋರಿಸ್ತೀನಿ. ನೋಡೋಣ ಏನೇನಾಗುತ್ತೆ ಅಂತಂದ್ಬಿಟ್ಟು. ಸೊ ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ಸಿಗ್ತೀನಿ. ದಿಸ್ ಈಸ್ ದ ಫೈನಲ್ ಸೆಟಪ್. ಅಂದರೆ ಲೈಕ್ ಸ್ವಲ್ಪ ಫ್ಲವರ್ಸ್ ಇಲ್ಲದೆ ಬರೀ ಸೆಟಪ್ ಮಾತ್ರನೇ ಮಾಡಿ ರೆಡಿ ಮಾಡಿದ್ದೀವಿ. ಸೊ ಇದು ಟೋಟಲ್ ಓವರಾಲ್ 7 ಲೈಕ್ ವಾಲ್ ಟು ವಾಲ್ ಬಂದ್ಬಿಟ್ಟು 7 to 70 ಫೀಟ್ ಏನೋ ಬರುತ್ತೆ. ಸೊ ನಾವು ಸೆಟಪ್ ಮಾಡ್ತಿರೋದು 48 ಅರೌಂಡ್ 50 ಫೀಟ್ಗೆ ನಾವು ಸೆಟಪ್ ಮಾಡ್ತಿರೋದು. ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ. ನೋಡ್ಬೇಕು ಏನೇನು ನಡೆಯುತ್ತೆ, ಏನೇನಾಗುತ್ತೆ ಅಂತಂದ್ಬಿಟ್ಟು. ಒಂದು ರೇಂಜ್ ಕೆಲಸ ನಡೀತಾ ಇದೆ. ಅರೌಂಡು ಈಗ ನೀವು ಟೈಮ್ ನೋಡ್ಬೋದು 11 o'clock. 1 hour ಮುಂಚೆ ಸ್ಟಾರ್ಟ್ ಮಾಡಿತ್ತು. 11 o'clock ಅರೌಂಡ್ 7 o'clockಗೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಆವಾಗಲೇ ವೀಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡಿತ್ತು, ನನ್ನ ಟೈಮಿಂಗ್ಸ್ ಹೇಳಿತ್ತು. ಸೊ ಹೋಗ್ತಾ ಹೇಗೆ ಏನು ಎಲ್ಲ ಗೊತ್ತಾಗುತ್ತೆ. ಸಿಗೋಣ.
One day later. $12 midnight. Tomorrow. ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಕಂಟಿನ್ಯೂಷನ್ ಆಗ್ತಾಯಿದೆ, ಅಂದರೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ದ ರೀಸನ್ ಇಸ್ ಲೈಕ್ ಅಲ್ಲಿ ಸ್ವಲ್ಪ ನಿದ್ದೆ ಅದು ಇರಲಿಲ್ಲ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಅಷ್ಟೊತ್ತಿಗೆ ಮುಗೀತು. ಸೊ ಅಲ್ಲೇನು ಮಾಡೋಕ್ಕಾಗಲಿಲ್ಲ ಅಂತ ನಾನು ಇಲ್ಲಿ ಕೂತ್ಕೊಂಡು ವ್ಲಾಗ್ನ ಹೆಂಗೆ ಮಾಡ್ತಾಯಿದ್ದೀನಿ, ಯಾವ ಥರ ಏನು ಹೆಂಗೆ ಎತ್ತ ಅಂತ ಅಂದ್ಬಿಟ್ಟು ನಾನು ನಿಮಗೆ ಒಂದು ವೀಡಿಯೋ, ಅಂದರೆ ಒಂದು ಎರಡು ವೆಡ್ಡಿಂಗ್ದು ಔಟ್ಪುಟ್ ವೀಡಿಯೋ ನಿಮಗೆ ತೋರಿಸಿ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಲೈಕ್ ಫೈನಲ್ ಔಟ್ಪುಟ್ನ ತೋರಿಸಾದ್ಮೇಲೆ ಯಾವ ಥರ ಏನು ಅಂತ ಎಲ್ಲನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೀವು ಆ ವೀಡಿಯೋಸ್ನ ಫೈನಲ್ ಔಟ್ಪುಟ್ ಆಫ್ ಸ್ಟೇಜಸ್ನ ಮಂಟಪನ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ಕೊಬಂದಾದ್ಮೇಲೆ ನಾನು ಮಾಡ್ತೀನಿ. ಸೊ ನೋಡ್ಕೊಂಡು ಬಂದಿದ್ದೀರಾ ಅಂದ್ಕೊಳ್ತೀನಿ. ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ವೆಡ್ಡಿಂಗ್ ಹೋಯಿತು, ಯಾವ ಥರ ಏನೇನು ಆಯಿತು ಅಂತ ಅಂದ್ಬಿಟ್ಟು. ಐ ಥಿಂಕ್ ಸೊ 3rd 4th ಬಂದುಬಿಟ್ಟು ನನಗೆ 1 ಮಂತ್ ಬ್ಯಾಕೆ ಈವೆಂಟ್ ಬುಕ್ ಆಗಿತ್ತು. ಸೊ ಅವರು ಸ್ವಲ್ಪ ಗೊತ್ತಿರೋದ್ರಿಂದ ಬೇಗನೆ ಬುಕ್ ಮಾಡಿ ಎಲ್ಲ ಸೆಟಲ್ ಆಗಿತ್ತು. ಸೊ ಒನ್ ಟೈಮ್ ನಾನು ಚೌಟ್ರಿ ವಿಸಿಟ್ ಮಾಡಿದಾಗ ಅಲ್ಲಿ ನನಗೆ ಇನ್ನೊಂದು ಲೈಕ್ ಮ್ಯಾನೇಜರ್ ಕಡೆಯಿಂದ ಇನ್ನೊಂದು ಈವೆಂಟು ಬುಕ್ ಆಯಿತು. ಆ್ಯಂಡ್ ದಟ್ ವಾಸ್ ಲೈಕ್ 1 ಡೇ ಗ್ಯಾಪ್ ಇತ್ತು. ಸ್ಯಾಟರ್ಡೇ ಸಂಡೇ ವೆಡ್ಡಿಂಗ್ ಇತ್ತು, ಅದಾದಮೇಲೆ ಮಂಡೇ 1 ಡೇ ಗ್ಯಾಪ್ ಆಗಿಬಿಟ್ಟು ಟ್ಯೂಸ್ಡೇ ವೆಡ್ನೆಸ್ಡೇ ಒಂದು ಈವೆಂಟ್ ಇತ್ತು. ಸೊ ಅದು ಕಸ್ಟಮರ್ ಡಿಮ್ಯಾಂಡ್ ಬಂದ್ಬಿಟ್ಟು ರೀಸೆಂಟ್ ಏನು ಒಂದು ಸ್ಟೇಜ್ ಸೆಟಪ್ ಇತ್ತು, ಸಿಮಿಲರೇ ಇತ್ತು. ಸೊ ನನಗೇನು ಅಷ್ಟು ಬರ್ಡನ್ಸ್ ಅನಿಸಿಲ್ಲ, ಅಷ್ಟೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ನಾನು ಸಡನ್ನಾಗಿ ಇವೆಲ್ಲ ಬುಕ್ ಮಾಡಿಕೊಂಡು ನೀವು ನೋಡಿರ್ಬೋದು ವೀಡಿಯೋದಲ್ಲಿ ಯಾವ್ಯಾವ ಥರ ಏನೇನಿತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಪ್ರೀವಿಯಸ್ ಸ್ಟೇಜ್ ಯಾವುದು ಆ್ಯಂಡ್ ನೆಕ್ಸ್ಟ್ ಸ್ಟೇಜ್ ಯಾವುದು. ಸೊ ಅವಾಸ್ ದ ಥಿಂಗ್ ಇಸ್ ಲೈಕ್ ಏನೇನು ಸಿಮಿಲರ್, ಅಂದರೆ ಏನೇನು ಚೇಂಜಸ್ ಇತ್ತು ಏನೇನಿತ್ತು ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ, ಬಿಕಾಸ್ ನಾನು ಆ ವಿಡಿಯೋ ನೋಡಿರ್ತೀರ. ಸ್ಟೇಜ್ ಅಂತ ಬಂದ್ಬಿಟ್ಟು ಸಿಮಿಲರ್ ಆಗಿತ್ತು. ಥಿಂಗ್ ಇಸ್ ಲೈಕ್ ಮೇಲೆಗಡೆ ಟ್ರಸ್ ಆಗಿ ಎಲ್ಲ ಸ್ಕ್ರೀನಿಂಗ್ ಆಗಲಿ, ಸ್ವಲ್ಪ ಮುಂದೆ ಕಡೆ ಒಂದು ಪಿಲ್ಲರು ಲೈಕ್ ಸಮ್ ರನ್ನಿಂಗ್ ಆಫ್ ಫ್ಲವರ್ಸು ಅದೆಲ್ಲ ಇರಲಿಲ್ಲ. ಬಿಟ್ಟರೆ ಬ್ಯಾಕ್ ಡ್ರಾಪ್ ಏನಿತ್ತು ಲೈಕ್ ಅದು ಓವಲ್ ಶೇಪಲ್ಲಿ ಏನೇನು ಫ್ಲವರ್ಸ್ ಇತ್ತು, ಲೈಕ್ ವೈಟ್ ಅರೌಂಡ್ ಅದು ಫಸ್ಟ್ ಸೆಟಪ್ ಬಂದುಬಿಟ್ಟು 50 ಫೀಟ್ ಆಫ್ ಸ್ಟೇಜ್ ಸೆಟಪ್ ಇತ್ತು. ಲೈಕ್ ನೆಕ್ಸ್ಟ್ ಬಂದುಬಿಟ್ಟು 48 to 45 ಫೀಟ್ ಸೆಟಪ್ ಇತ್ತು. ಅಲ್ಲಿ ನೀವು ನೋಡ್ಬೋದು ಲೈಕ್ ಅದು ಸ್ಕ್ರೀನ್ ಬಂದುಬಿಟ್ಟು ಒಂದರಲ್ಲಿ ಕಾಣಿಸ್ತಾ ಇಲ್ಲ, ಇನ್ನೊಂದು ಒಂದು ಸ್ಕ್ರೀನ್ ಕಾಣಿಸ್ತಾ ಇತ್ತು, ಸಮಥಿಂಗ್ ಲೈಕ್ ದಟ್. ಇದಿಷ್ಟೇ ಡಿಫ್ರೆನ್ಸ್ ಇದ್ದಿತ್ತು ಎರಡಕ್ಕೂ, 2 ಸ್ಟೇಜ್ಗೂ 2 ವೆಡ್ಡಿಂಗ್ ಇಷ್ಟೇ ಡಿಫ್ರೆನ್ಸ್ ಇದ್ದಿತ್ತು. ಆ್ಯಂಡ್ ಮಂಟಪ ಸೇಮ್ ಇತ್ತು. ಫಸ್ಟ್ 3rd 4th ಮಂಟಪ ಬಂದುಬಿಟ್ಟು ಸೆಂಟರ್ ಸ್ಟೇಜಲ್ಲಿ ಹಾಕಿದ್ರು, ಅದು ಫೋಟೋಸ್ ನೋಡ್ತೀರಾ. 7th 6th 8th ಬಂದುಬಿಟ್ಟು ಸೆಂಟರ್ ಸ್ಟೇಜಲ್ಲಿ ಹಾಕಿದ್ರು. ನೋಡೋಣ ಸೆಂಟರ್ ಸ್ಟೇಜಲ್ಲೆಲ್ಲ ಸ್ಟೇಜ್ ಮೇಲೆ ಮಂಟಪ ಬೇಕು ಅಂತ ಹೇಳಿದ್ರು, ಅದು ನೋಡಿರ್ತೀರಾ. ಆ್ಯಂಡ್ ನೇಮ್ ಬೋರ್ಡ್ ಸ್ವಲ್ಪ ಡಿಫ್ರೆಂಟ್ ಇತ್ತು, ಬಟ್ ಸಿಮ್ಲರೇ, ಎಲ್ಲನೂ ಸಿಮ್ಲರೇ ಇತ್ತು. ಬಟ್ ರಿಯಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಬ್ಬರು ಕಸ್ಟಮರು ಪರ್ಸ್ನಲಿ ಬಂದುಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ, ನಥಿಂಗ್ ಬಾಟ್ಸ್ ಅಬೌಟ್ ಇಟ್, ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಅಂದ್ಕೊಂಡಂಗೆ ಎಲ್ಲ ಬಂದಿದೆ ಅಂತಂದ್ಬಿಟ್ಟು ಪರ್ಸ್ನಲಿ ಬಂದು ಹೇಳಿ ಮಾತಾಡಬೇಕು ತುಂಬ ಇದೆ. ಅದನ್ನು ನಾನು ವೀಡಿಯೋಸ್ ಮಾಡಬೇಕು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ದಟ್ಸ್ ಫೈನ್. ನೆಕ್ಸ್ಟ್ ಹೋಗ್ತಾ ಅಲ್ಲಿ ಟ್ರೈ ಸಮಥಿಂಗ್ ಲೈಕ್ ದಟ್. ಬಿಕಾಸ್ ನಮ್ಮ ಹುಡುಗರಿಗೆ ಯಾರಿಗೂ ಅಷ್ಟು ಸೆನ್ಸ್ ಇಲ್ಲ. ಲೈಕ್ ಸೆನ್ಸ್ ಇಲ್ಲ ಅನ್ನೋದಕ್ಕಿಂತ ನಾಟ್ ಲೈಕ್ ಏನೋ ಇದು ಸೆನ್ಸ್ ಇಲ್ಲ ಆ ಥರ ಅಲ್ಲ,
ಒಂದು ವೀಡಿಯೋ ಮಾಡ್ಕೋಬೇಕು ಅಂತ ನಾನೇನು ಅವ್ರಿಗೇನು ಹೇಳ್ಕೊಟ್ಟಿಲ್ಲ. ಯಾರಾದರೂ ಬಂದು ಮಾತಾಡ್ತಾ ಇರಬೇಕಾದ್ರೆ ವೀಡಿಯೋ ಮಾಡ್ಕೊಡ್ರಲ್ಲ, ನಾನೇನಾದರೂ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೊಡು, ಆ ಥರ ಏನಾದರೂ ಆಗಲಿ ಇಲ್ಲ ಏನಾದರೂ ಆಗಲಿ ನಾನು ಅವ್ರಿಗೂ ಇನ್ನೂ ಹೇಳ್ಕೊಟ್ಟಿಲ್ಲ. ಬಿಕಾಸ್ ನನಗೆ ಇನ್ನೂ ಸೆನ್ಸ್ ಇಲ್ಲ ಅದ್ರ ಬಗ್ಗೆ. ಸೊ ಅದರಿಂದ ನಾನು ಯಾರಿಗೂ ನೀವು ಹೇಳ್ಕೊಟ್ಟಿಲ್ಲ. ಹೋಗ್ತಾ ಸ್ವಲ್ಪ ಅದು ನನಗೂ ಗೊತ್ತಾಗುತ್ತೆ ಯಾವ ಥರ ಹೇಗೆ ನಡೆಯುತ್ತೆ ಏನು ಅಂತಂದ್ಬಿಟ್ಟು ವ್ಲಾಗ್ಸ್ ಆಗಲಿ ವೀಡಿಯೋ ಮಾಡೋದಾಗಲಿ ಏನು ಅಂತ ಅಂತಂದ್ಬಿಟ್ಟು. ಬಿಕಾಸ್ ಐ ಆಮ್ ನ್ಯೂ ಟು ಇಟ್. ಸೊ ಐ ಆಮ್ ಗೋಯಿಂಗ್ ಟು ಲರ್ನ್ ಸಮಥಿಂಗ್ ಅಂದರೆ ಹೋಗ್ತಾ ಐ ಆಮ್ ಲರ್ನಿಂಗ್ ಸಮಥಿಂಗ್. ಸೊ ಹೋಗ್ತಾ ಫೀಡ್ಬ್ಯಾಕ್ನು ಇದರಲ್ಲಿ ನಮ್ಮ ಬ್ಲಾಗಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ತೊಗೊಳೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೇ. ಎರಡು ಮುಗಿದು ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಲ್ಲ. ತುಂಬ ನನಗೂ ಸ್ಯಾಟಿಸ್ಫೈ ಆಗಿದೆ. ಬಿಕಾಸ್ ಒಂದು ಸ್ಟೇಜ್ ಸೆಟಪ್ ಬಂದುಬಿಟ್ಟು ಒಂದು ಕ್ಲೀನಾಗಿ ಎಷ್ಟು ಸ್ಟ್ರೆಸ್ ಇತ್ತು ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ 2 days 4 days 5 days ಲಿಟ್ರಲಿ 5 days ನನಗೆ ಕ್ಲೀನ್ ನಿದ್ದೆ ಇಲ್ಲ, ಪ್ರಾಪರ್ ಸ್ಲೀಪ್ ಇಲ್ಲ. ಬಿಕಾಸ್ ಆಫ್ ತುಂಬ ಕೆಲಸ ಇತ್ತು. ಹೇಗೆ ಬರುತ್ತೋ ಏನಂತ ಗೊತ್ತಿಲ್ಲ. ಬಿಕಾಸ್ ಒಂದು ಕಸ್ಟಮರ್ ಬಂದ್ಬಿಟ್ಟು ಒಬ್ಬನ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಕೆಲಸ ಕೊಟ್ಟಿದ್ದೇನೆ ಅಂತಂದರೆ ಅದು ತುಂಬ ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ಅದು ಜವಾಬ್ದಾರಿನ ನಾನು ಒತ್ಕೊಂಡು ಮಾಡ್ತೀನಲ್ವ, ಆ ಒಂದು ಕೆಲಸ ಬಂದ್ಬಿಟ್ಟು ತುಂಬ ಕಷ್ಟ ಇರುತ್ತೆ, ತುಂಬ ಪ್ರೆಷರ್ ಇರುತ್ತೆ. ಒಂದು ಐಟಮ್ ಬಂದಿಲ್ಲ ಅಂದರೆ ಎಲ್ಲಿದೆ ಏನು ಅಂತಂದ್ಬಿಟ್ಟು ಫೋನ್ ಮಾಡಬೇಕು, ಅದು ಇದು ತುಂಬ ಕಷ್ಟ ಇರುತ್ತೆ. ಬಟ್ ಆಲ್ಸೋ ಎಸ್, ಕಷ್ಟ ಇದ್ದರೆ ಯಾವುದೂ ನಡೆಯೋದಿಲ್ಲ, ಕಷ್ಟ ಇಲ್ಲದೆ ಯಾವುದೂ ಆಗೋದಿಲ್ಲ. ಒಂದು ಹೇಳ್ತೀನಿ ಅಂತ ಹೇಳಿ, ನಾನು ಎಷ್ಟೇ ಕಷ್ಟ ಬಿದ್ದು ಏನೇ ಮಾಡಿದ್ರು, ಎಷ್ಟೇ ನನಗೆ ಸ್ಟ್ರೆಸ್ ಇದ್ದು, ಏನೇ ಒಂದು ಹೊಡೆದಾಟ, ಅವ್ರಿಗೆ ಸ್ಲೀಪ್ ಇಲ್ಲದೆ ನಿದ್ದೆ ಇಲ್ಲದೆ ಕಷ್ಟಪಟ್ಟು ಮಾಡಿ ನಾನು ಒಬ್ಬನೇ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ನಮ್ಮ ಹುಡುಗರಿದ್ದಾರೆ, 3 ಜನ ಹುಡುಗರಿದ್ದಾರೆ. ನನಗೆ ಪರ್ಮನೆಂಟಾಗಿ 3 ಜನ ಈಗ ಸ್ಟಾರ್ಟ್ ಆಗಿದ್ದಾರೆ. ಆ ಹುಡುಗರು ಅಷ್ಟು ನನ್ನ ಜೊತೆ ಇಟ್ಕೊಂಡು ಅವರು ನಿದ್ದೆ ಮಾಡಿದೆ. ಟೈಮ್ ಸಿಕ್ಕಿದಾಗ 1 hour 2 hourನ ಒಂದು 1 hour 2 hourಲ್ಲಿ ನಿದ್ದೆ ಮಾಡ್ತಾರೆ. ಬಟ್ ಅದು ಸಾಲೋದಿಲ್ಲ. ಅವರು ಕಷ್ಟ ಬಿದ್ದರು, ನಾನು ಕಷ್ಟ ಬಿದ್ದೆ. ಅದು ಪ್ರತಿಫಲ ಸಿಕ್ಕಿರೋದು ಏನು ಅಂತ ಹೇಳಿದ್ರೆ, ಒಂದು ಕಸ್ಟಮರ್ ಬಂದು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಲ್ಲಿ. 2, ನಾವು ಅಂದ್ಕೊಂಡಿರೋ ಥರ ಸ್ಟೇಜ್ ಸೆಟಪ್, ನಾವು ಅಂದ್ಕೊಂಡಿರೋ ಥರ ಒಂದು ಔಟ್ಪುಟ್ ಬರುತ್ತಲ್ಲ, ಅಷ್ಟೇ ಸಾಕು. ಈ ನಿದ್ದೆನೂ ನಮ್ಮ ಕಣ್ಣು ಮುಂದೆ ಬರೋದಿಲ್ಲ, ಈ ಕಷ್ಟನೂ ಲೈಕ್ ಎಲ್ಲನೂ ವ್ಯಾನಿಷ್ ಆಗೋಗುತ್ತೆ. ಇಷ್ಟೇ ನನಗೆ ಬೇಕಾಗಿರೋದು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕಸ್ಟಮರ್ ಆ್ಯಂಡ್ ಔಟ್ಪುಟ್ ಆಫ್ ಈವೆಂಟ್. ಆ್ಯಂಡ್ ಇನ್ನೊಂದೇನಂತಂದರೆ ಒಂದು ತೃಪ್ತಿ, ಈವೆಂಟ್ ಚೆನ್ನಾಗಾಗಿದೆ. ಒಂದು ಟೆನ್ಷನ್ ಇರುತ್ತಲ್ಲ, ಆ ಟೆನ್ಷನ್ ಹೋಗಿ ಸೂಪರ್ ಅನ್ನೋ ಥರ ಮೈಂಡ್ ಸೆಟ್ ಕೂತ್ಕೊಳ್ತಾರೆ. ಇಷ್ಟೇ ನಮಗೆ ಬೇಕಾಗಿರೋದು, ಬೇರೆ ಯಾವುದೂ ಇಲ್ಲ. ಒಂದು ಜವಾಬ್ದಾರಿನ ಕ್ಲೀನಾಗಿ ನಿರ್ವಹಿಸಿ, ಒಂದು ಜವಾಬ್ದಾರಿಯಾಗಿ ಮಾಡೋದನ್ನ ಒಂದು ಈವೆಂಟ್ ಪ್ಲ್ಯಾನಿಂಗ್ ಅಂತ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ನಾನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ ಈ 2 ಈವೆಂಟ್ಸಲ್ಲಿ, ಈ 2 ವೆಡ್ಡಿಂಗಲ್ಲಿ. ಇನ್ನು ಹೋಗ್ತಾ ಗೋಯಿಂಗ್ ಫಾರ್ವರ್ಡ್ ತುಂಬ ತುಂಬ ಬರೋದಿದೆ. ನೀವು ಈ ಬ್ಲಾಗ್ಸಲ್ಲಿ ಎಲ್ಲ ಫೋಟೋಸಲ್ಲೂ ಎಲ್ಲ ವೀಡಿಯೋಸಲ್ಲೂ ನೋಡ್ತಾ ಬರ್ತೀರಾ. ಎಸ್, ಎವ್ರಿಥಿಂಗ್ ಇಸ್ ಫೈನ್, ಎವ್ರಿಥಿಂಗ್ ಇಸ್ ಗುಡ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಫೈನ್ ಆ್ಯಂಡ್ ಸೂಪರ್. ಮುಂದೆ ಹೋಗ್ತಾ ಇನ್ನೊಂದು ವೀಡಿಯೋದಲ್ಲಿ, ಇನ್ನೊಂದು ಬ್ಲಾಗಲ್ಲಿ, ಇನ್ನೊಂದು ತುಂಬ ದೊಡ್ಡ ಈವೆಂಟಲ್ಲಿ ನಿಮಗೆ ಸಿಗ್ತೀನಿ ಅಂತ ಅಂದ್ಕೊಳ್ತೀನಿ. ತುಂಬ ದೊಡ್ಡ ಈವೆಂಟ್ ಆಗಿರ್ಬೋದು, ಚಿಕ್ಕದಾಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ರಂಜಿತ್, ನಿಮ್ಮ ಪ್ರೀತಿಯ ಈವೆಂಟ್ ವ್ಲಾಗ್ಸ್ ಅಂದರೆ ಏಮ್ ಈವೆಂಟ್ಸಿಂದ ನಮಸ್ಕಾರಗಳು. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.